ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೆ ಕ್ರಿಯೇಷನ್. ಇವತ್ತು ಬ್ರೋಚ್ ವರ್ಕಲ್ಲಿ 15ನೇ ಡಿಸೈನ್ ನೋಡ್ತಾ ಇದ್ದೀವಿ. ಇದಕ್ಕೆ ನಾನು ಫ್ಲವರ್ ಶೇಪಲ್ಲಿರೋ ಪ್ಲಾಸ್ಟಿಕ್ ಚಾಮ್ ತೊಗೊಂಡಿದ್ದೀನಿ. ಇದರಲ್ಲಿ ಬಂದ್ಬಿಟ್ಟು ಒಂದು ಪೆಟಲಲ್ಲಿ ಮಾತ್ರ ರಿಂಗ್ ಸಣ್ಣದಾಗಿ ಸೇಮ್ ಪ್ಲಾಸ್ಟಿಕಲ್ಲಿ ಕೊಟ್ಟಿರ್ತಾರೆ. ಅದನ್ನ ನಾನು ಕಟ್ ಮಾಡಿ ರಿಮೂವ್ ಮಾಡಿದ್ದೀನಿ. ರಿಮೂವ್ ಮಾಡಿಬಿಟ್ಟು ಇದು ಗಮ್ಮಿಂದನೂ ಸ್ಟಿಕ್ ಮಾಡ್ಕೊಬಂದು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಆ ಪೆಟಲ್ ಸೆಂಟ್ರಲ್ಲಿ ಗ್ಯಾಪ್ ಇರುತ್ತಲ್ಲ, ಅದರಲ್ಲಿ ನಾನು ಎರಡೆರಡು ಸತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀವು ಸೇಮ್ ಕಲರ್ ದಾರ ತಗೋಬೋದು. ನಾನು ಬಂದು ವಿಡಿಯೋದಲ್ಲಿ ಕಾಣಬೇಕು ಅಂತ ಗೋಲ್ಡ್ ಕಲರ್ ತಗೊಂಡಿದ್ದೀನಿ. ಇದೇ ತರ ಎಲ್ಲಾ ಪೆಟಲ್ಸ್ಗೂ ಸ್ಟಿಚ್ ಮಾಡ್ಕೊತಾ ಇರ್ತೀನಿ. ಇದು ಒಂದು ಕುರ್ತಿ ಮೇಲೆ ಡಿಸೈನ್ ಮಾಡಿದಾಗ ಈ ಡಿಸೈನ್ ಬಂದು ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನೋಡಕ್ಕೆ 3D ಎಫೆಕ್ಟ್ ಅಲ್ಲಿ ಸಖತ್ತಾಗಿರುತ್ತೆ. ಇದನ್ನ ಎಲ್ಲಾ ಕಡೆಯಿಂದ ಸೆಕ್ಯೂರ್ ಮಾಡಕ್ಕೆ ಈ ತರ ಟೈಟ್ ಆಗಿ ನಾಟ್ ಹಾಕೋಬೇಕು. ನೀವು 2 ಸ್ಟಿಚ್ ಸಾಕಾಗಲ್ಲ ಅಂದ್ರೆ 2 ಪೆಟಲ್ಗೆ ಸೆಂಟ್ರಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿಂದ ದಾರ ತಗೊಂಡು ಈ ಕಡೆ ಪೆಟಲ್ಗೂ ಆ ಕಡೆ ಪೆಟಲ್ಗೂ ಸ್ಟಿಚ್ ಮಾಡ್ಬೋದು. 4 ಕಡೆ ಸ್ಟಿಚ್ ಮಾಡಿದಾಗ ಇನ್ನೂ ಟೈಟಾಗಿ ಫ್ಲವರ್ ಬಂದು ಮೂವ್ ಆಗೋದಿಲ್ಲ. ನೋಡಿ, ಈ ತರ ಸ್ಟಿಚ್ ಮಾಡಿದ್ದೀನಿ. ಈಗ 2 ಪೆಟಲ್ ಸೆಂಟ್ರಲ್ಲಿ ನಾನು ನೀಡಲ್ನ ಪಂಚ್ ಮಾಡಿ ತಗೋತಾ ಇದ್ದೀನಿ. ಇವಾಗ ಕ್ರಿಸ್ಟಲ್ ಕೋನ್ ಬೀಡ್ ತಗೊಂಡಿದ್ದೀನಿ, ಗೋಲ್ಡನ್ ಕಲರು. ಇದೊಂಥರ ಹನಿ ಕಲರ್ ತರಾನು ಕಾಣುತ್ತೆ. ಕೋನ್ ಬೀಡ್ನ ಹಾಕೊಂಡು ಒಂದು ಪರ್ಲ್ ಬೀಡ್ ನಂಬರ್ 2 ಸೈಜ್ ಇದು ನಂಬರು, ಅದನ್ನ ಹಾಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಕೋನ್ಗೆ ಈ ತರ ನಾನು ಸ್ಟಿಚ್ ಮಾಡಿದ್ದೀನಿ. ಕೋನನ್ನ ಸೆಂಟ್ರಲ್ಲಿ ಇಟ್ಟು ಪರ್ಲ್ ಬೀಡ್ಗೆ ಮುಂದಕ್ಕಿರೋ ಜಾಗದಲ್ಲಿ ನೀಡಲ್ನ ಪಂಚ್ ಮಾಡಿ ತಗೊಂಡಿದ್ದೀನಿ ಪರ್ಲ್ ಬೀಡ್ ಮುಂದೆ. ಇವಾಗ ಪರ್ಲ್ ಬೀಡಲ್ಲಿ ಮತ್ತೆ ಕ್ರಿಸ್ಟಲ್ ಬೀಡ್ ಜಾಯಿನ್ ಆಗುತ್ತಲ್ಲ, ಅಲ್ಲಿ ಮಿಡಲಲ್ಲೂ ನಾನು ಸೇರಿಸಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅವಾಗ ಬೀಡ್ ಬಂದು ತುಂಬಾನೇ ಸೆಕ್ಯೂರ್ ಆಗಿರುತ್ತೆ. ನೋಡಿ, ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ತರಾನೇ ನೀವು ಕ್ರಿಸ್ಟಲ್ ಬೀಡ್ಗೂ ಪರ್ಲ್ ಬೀಡ್ಗೂ ಮಿಡಲ್ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಅವಾಗ ಬಂದು ಬೀಡು ಹಿಂಗೆ ಉಬ್ಕೊಂಡಂಗೆ ಕಾಣಲ್ಲ, ಕ್ಲೀನಾಗಿ ಫ್ಲಾಟ್ ಆಗಿರುತ್ತೆ. ನೀವು ಹಾಗೆ ಬಿಟ್ಬಿಟ್ರೆ ಫ್ರೇಮ್ ಇಂದ ಬಟ್ಟೆ ರಿಮೂವ್ ಮಾಡಿದಾಗ ಅದು ಉಬ್ಕೊಂಡಂಗೆ ಕಾಣಿ ಡಿಸೈನ್ ಚೆನ್ನಾಗಿರಲ್ಲ. ಹಾಗಾಗಿ ಈ ಥರ ಮಾಡ್ತಾರೆ. ಈ ಕ್ರಿಸ್ಟಲ್ ಬೀಡೇ ಯೂಸ್ ಮಾಡಬೇಕು ಅನ್ನೋದು ಏನಿಲ್ಲ, ನೀವು ಬೇರೆ ಬೇರೆ ಥರದ್ದು ಯೂಸ್ ಮಾಡ್ಕೋಬೋದು. ಇದು ನಮ್ಮ ಕ್ರಿಯೇಟಿವಿಟಿಗೆ ತಕ್ಕನಂಗೆ ನಾವು ಇಂಪ್ರೂವ್ಮೆಂಟ್ ಡಿಸೈನ್ಸ್ನ ಮಾಡ್ಬೋದು. ಈ ಬ್ರೂಚ್ ವರ್ಕು, ಆರಿ ವರ್ಕ್ ಕಲಿಯೋಕ್ಕೆಲ್ಲ ಓದಿರ್ಬೇಕಂತ ಸುಮಾರು ಜನ ಕೇಳ್ತಾರೆ. ಹಂಗೆಲ್ಲ ಏನಿಲ್ಲ. ಇದು ಬಂದು ನಾವು ಪೇಷನ್ಸಿಂದ ಕಲಿತ್ರೆ ತುಂಬಾನೇ ನಮಗೆ ಕೈ ಕೊಡುತ್ತೆ. ಮತ್ತು ನಮ್ಮ ಜೀವನಕ್ಕೂ ಇದು ತುಂಬಾನೇ ಉಪಕಾರ ಆಗುತ್ತೆ. ಇದು ಕಲ್ತಿದ್ದಾಗ ನಾವು ಒಬ್ರಿಗೆ ಹೇಳ್ಕೊಡ್ಬೋದು, ಇಲ್ಲ ಒಂದು ಬ್ಲೌಸ್ ವರ್ಕ್ ಮಾಡ್ಬೋದು. ಸಾಕಷ್ಟು ನಮಗೆ ಬೇಕಾಗಿರೋ ಇನ್ಕಮ್ನ ನಾವು ತಗೋಬೋದು. ನೋಡಿ, ಈ ಥರ 5 ಪೆಟಲ್ ಸೆಂಟ್ರಲ್ಲೂ ನಾನು ಕ್ರಿಸ್ಟಲ್ ಬೀಡ್ನ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಿದ್ಮೇಲೆ ಈಗ ಪೆಟಲ್ ಸೆಂಟ್ರಲ್ಲಿ ಗ್ಯಾಪ್ ಇದೆ, ಅಲ್ಲಿ ನೀಡಲ್ನ ಪಂಚ್ ಮಾಡಿ ದಾರ ತಗೋತಾ ಇದ್ದೀನಿ. ನಂಬರ್ 2 ಸೈಜ್ ಪರ್ಲ್ ಬೀಡೇ ಸೇರಿಸ್ತಾ ಇದ್ದೀನಿ. ನೀವು ಬೇರೆ ಕೂಡ ಯೂಸ್ ಮಾಡೋದು, ಶುಗರ್ ಬೀಡ್ ಯೂಸ್ ಮಾಡ್ಬೋದು, ಕಡ್ದಾನ ಬೀಡ್ ಯೂಸ್ ಮಾಡ್ಬೋದು, ಇಲ್ಲ ತುಂಬಾನೇ ಸಣ್ಣ ಇರೋ ಕ್ರಿಸ್ಟಲ್ ಬೀಡ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ನಾನು ಇಲ್ಲಿ ವೈಟ್ ಕಲರ್ ಪರ್ಲ್ ಬೀಡೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಪ್ಲೈನ್ ಆಗಿ ಕಾಣಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ವೈಟ್ ಹಾಕಿದ್ಮೇಲೆ ಲುಕ್ ನೋಡಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಈ ತರ ಎಲ್ಲಾ ಪೆಟಲ್ಗೂ ಸ್ಟಿಚ್ ಮಾಡಬೇಕು.
ಇದು ಬೇಗನೆ ಕೆಲಸ ಮುಗ್ದೋಗುತ್ತೆ. ನಾವು ಒಂದು ಬ್ಲೌಸು ಕುರ್ತಿಗೆಲ್ಲ ವರ್ಕ್ ಮಾಡಿದಾಗ ಬೇಗನೆ ವರ್ಕ್ ಮುಗ್ದೋಗುತ್ತೆ. ಹಂಗಾಗಿ ಇದನ್ನ ಯೂಸ್ ಮಾಡ್ಕೋಬಹುದು. ನೋಡಿ 5 ಪೆಟಲ್ಸ್ ಅಲ್ಲೂ ಸ್ಟಿಚ್ ಮಾಡಿದ್ದೀನಿ. ಏನಪ್ಪಾ ಅಂದ್ರೆ ನಾವು ಕಲರ್ ಚಾಯ್ಸ್ ಯಾಕೆ ತಗೋತೀವೋ ಡಿಸೈನ್ ಆಗ ಲುಕ್ ವೈಸ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನೋಡಿ ಇವಾಗ 5 ಪೆಟಲ್ಗೂ ಸ್ಟಿಚ್ ಆಯ್ತು. ಈಗ ಈ ಕ್ರಿಸ್ಟಲ್ ಬೀಡು ಸೆಂಟ್ರಲ್ ನೀಡಲ್ ತಗೋತಾ ಇದ್ದೀನಿ. ಅದರಲ್ಲಿ ಶುಗರ್ ಬೀಡಲ್ಲಿ ವೈಟ್ ಕಲರ್ ತಗೊಂಡಿದ್ದೀನಿ. ಅದನ್ನ ಒಂದು 15 ಬೀಡು ಹಾಕ್ಬಿಟ್ಟು ಒಂದು ಕ್ರಿಸ್ಟಲ್ ಬೀಡ್ ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ಒಂದು ಪರ್ಲ್ ಬೀಡ್ ಹಾಕೊಂಡು ಕ್ರಿಸ್ಟಲ್ ಬೀಡ್ ಒಳಗಡೆ ನೀಡಲ್ನ ತಗೋತಾ ಇದ್ದೀನಿ. ನೀಡಲ್ಲು ಚಿಕ್ಕದಾಗಿರೋದ್ರಿಂದ ಅಷ್ಟು ಬೀಡಲ್ಲೂ ಹೋಗ್ತಾ ಇಲ್ಲ. ಹಂಗಾಗಿ ನಾನು ಒಂದೊಂದೇ ಸ್ವಲ್ಪನೇ ತಗೋತಾ ಇದ್ದೀನಿ. ಈ ಥರ ತಗೊಂಡು ಒಂದು ಕುಚ್ಚನ್ನ ಹ್ಯಾಂಗಿಂಗ್ಸ್ ಟೈಪಲ್ಲಿ ಮಾಡಿದ್ದೀನಿ. ಈಗ ಇನ್ನೊಂದು ಕಡೆ ಅಲ್ಲೇನೆ ಪಕ್ಕದಲ್ಲಿ ದಾರ ಹಾಕಿ ಇನ್ನೊಂದು ಕ್ರಿಸ್ಟಲ್ ಬೀಡ್ ಸೇರಿಸಿ ಇನ್ನೊಂದು ಟ್ಯಾಸಲ್ ಥರ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಅದಕ್ಕೂ ನೋಡಿ ಪರ್ಲ್ ಬೀಡ್ ಸೇರಿಸಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಎರಡನ್ನೂ ಇದೇ ಥರ ಸ್ಟಿಚ್ ಮಾಡಿಕೊಂಡು ಇಷ್ಟೇನೆ ಇದು ಡಿಸೈನು ತುಂಬಾನೇ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ.